ನಮಸ್ತೆ ಎಲ್ಲ ವೀಕ್ಷಕರಿಗೆ. ಇಂದು ನಾನು ಸಿದ್ರ ಬೆಟ್ಟಕ್ಕೆ ಬಂದಿದ್ದೀನಿ. ವಿಶೇಷ ಏನು ಅಂದರೆ ಸಿದ್ರ ಬೆಟ್ಟದಲ್ಲಿ ಪ್ರತಿ ಮಂಗಳವಾರವೂ ಸಹ ಸಿದ್ರ ಬೆಟ್ಟದಲ್ಲಿರುವಂತಹ ಬಾಳೆಹೊನ್ನೂರು ಮಠದ ಸ್ವಾಮೀಜಿಗಳು ಸ್ವತಃ ಬೆಟ್ಟದ ಮೇಲೆ ಬಂದು ಸಿದ್ದೇಶ್ವರ ಸ್ವಾಮಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾರೆ. ಈ ಪೂಜಾ ಕಾರ್ಯಕ್ರಮದಲ್ಲಿ ನಾವು ಸಹ ಪಾಲ್ಗೊಳ್ತಾ ಇದ್ದೀವಿ. ಮುಂದೆ ಹೋಗಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ತುಂಬ ವಿಶೇಷವಾದ ಪೂಜಾ ಕಾರ್ಯಕ್ರಮ ಪ್ರತಿ ಮಂಗಳವಾರವೂ ಸಹ ನಡೆಯುತ್ತಿದ್ದು ಬೆಳಗಿನ ಜಾವ 5:30-6 ಗಂಟೆಯಲ್ಲಿ ಈ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ. ಬನ್ನಿ. ಮತ್ತು ನಿಮಗೆಲ್ಲ ಗೊತ್ತಿರೋ ಥರ ನಮ್ಮ ಸಿದ್ರ ಬೆಟ್ಟದಲ್ಲಿ ವಿಶೇಷವಾದಂಥ ಗಿಡಮೂಲಿಕೆಗಳಿದೆ. ಇದನ್ನು ಸಂಜೀವಿನಿ ಪರ್ವತ ಅಂತಲೂ ಸಹ ಕರೀತಾರೆ. ಈಗ ಸಿಗೋಂಥ ಎಲ್ಲ ಸೊಪ್ಪುಗಳಲ್ಲೂ ಒಂದು ಔಷಧಿ ಗುಣ ಇದೆ ಅನ್ನೋದು ಒಂದು. ಈಗಲೂ ಸಹ ನಮ್ಮ ಸಿದ್ರ ಬೆಟ್ಟದಲ್ಲಿ ಸಿಗುವಂಥ ಗಿಡಮೂಲಿಕೆಗಳನ್ನು ಉಪಯೋಗಿಸ್ಕೊಂಡು ಅನೇಕ ಔಷಧಿಗಳು ತಯಾರಿಸ್ತಾರೆ. ನೋಡಿ, ಇದು ಬೆಳಗಿನ ಜಾವ 5 ಗಂಟೆಯಿಂದ 5:30 ಸಮಯ. ಈ ಸಮಯದಲ್ಲೂ ಸಹ ನಮ್ಮ ಥರನೇ ಫ್ಯಾಮಿಲಿ, ಮಕ್ಕಳು, ಮರಿ ಮತ್ತು ಲೇಡೀಸ್ ಎಲ್ಲ ದೇವರ ದರ್ಶನಕ್ಕೆ ಅಂತ ಬೆಟ್ಟ ಹತ್ಕೊಂಡು ಮುಂದೆ ಹೋಗ್ತಾಯಿದ್ರು. ಮುಂದೆ ಸಿಗ್ತಾರೆ, ಬನ್ನಿ ಅದನ್ನು ಸಹ ತೋರಿಸ್ತೀನಿ. ನೋಡಿ, ನಾವು ಬೆಟ್ಟ ಹತ್ಬೇಕಾದ್ರೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ವರೆಗೂ ಕಂಬಗಳಲ್ಲಿ ಸ್ಟ್ರೀಟ್ ಲೈಟ್ ಇತ್ತು. ಎಲ್ಲ ಕಡೆ ಬೆಳಕಿನ ವ್ಯವಸ್ಥೆ ತುಂಬ ವ್ಯವಸ್ಥಿತವಾಗಿದೆ, ತುಂಬ ಅದ್ಭುತವಾಗಿದೆ ಮಾತ್ರ. ಇಷ್ಟು ಬೆಳಗಿನ ಜಾವ ಕತ್ಲಲ್ಲಿ ಹೋದರೂ ಸಹ ಒಳ್ಳೆ ಬೆಳಕಿನ ವ್ಯವಸ್ಥೆ ಇದೆ, ಆರಾಮಾಗಿ ಹೋಗ್ಬೋದು. ಡೈಲಿ ಎತ್ಬಿಟ್ರೆ ಶಿವಣ್ಣ ಜಿಮ್ಮು ಬೇಡ. ಬನ್ನಿ ಒಳಗೋಗಿ ನೋಡೋಣ ಸಿದ್ದೇಶ್ವರ ಸ್ವಾಮಿನ. ನೋಡಿ, ಇದು ದೇವಸ್ಥಾನ ಅನ್ನೋದಕ್ಕಿಂತ ಗುಹೆ ಒಳಗೆ ದೇವರಿರೋದು ಸಿದ್ದೇಶ್ವರ ಸ್ವಾಮಿ. ಮತ್ತು ಇನ್ನೊಂದೇನು ವಿಶೇಷ, ನೀ ತಲೆ ಕೆಡ್ಸ್ಕೊಂಬಿಡು, ಹೋಗಿದ್ಬಿಡು, ಏನಾಗಲ್ಲ. ಏನು ಬಿಸ್ನೀರ ಅಣ್ಣ, ಬಿಡು ಮತ್ತೀಗ. ಬಿಡ, ಈ ಕ್ಲಾಸ್ ಆಗೋದು. ನೋಡಿ, ಈಗ ನಮ್ಮದು ಸ್ನಾನ ಆಯಿತು. ನೆಕ್ಸ್ಟು ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಅವ್ರು ಬಂದಮೇಲೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಪೂಜಾ ಕಾರ್ಯಕ್ರಮ ತುಂಬ ವಿಶೇಷವಾಗಿರುತ್ತೆ. ಬನ್ನಿ ಮುಂದೆ ನೋಡೋಣ. ನೋಡಿ, ಸಿದ್ರ ಬೆಟ್ಟದಲ್ಲಿ ಬೆಳಗಿನ ಜಾವ ಸೂರ್ಯ ಉದಯ ಆಗ್ತಿರೋದು ಎಂಥ ಸುಂದರವಾದ ಪರಿಸರ ನೋಡಿ. ತುಂಬ ಪೀಸ್ಫುಲ್ಲಾಗಿತ್ತು, ತುಂಬ ಅದ್ಭುತವಾಗಿದೆ ಮಾತ್ರ. ಸಿದ್ದೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಒಬ್ಬರು ಭಕ್ತರಿದ್ದಾರೆ. ಬನ್ನಿ ಮುಂದೆ ಅವ್ರನ್ನ ಮಾತಾಡ್ಸೋಣ. ಏನು ಮಂದೇವ್ರ ಸರ್? ನಮ್ಮ ಮಂದಿ. ಹಾಂ ಸರ್. ಮತ್ತು ಯಾವಾಗ ಬರ್ತಾ ಇರ್ತೀರಾ? ನಾವು ಪ್ರತಿ ಶ್ರಾವಣದಲ್ಲಿ ಶ್ರಾವಣದಲ್ಲಿ. ಕಾರ್ತಿಕ ಮಾಸದಲ್ಲಿ. ಹಾಂ ಸರ್. ಮತ್ತು ಏನು ಸರ್ ವಿಶೇಷ ನಿಮಗೆ ತಿಳಿದಿರ ಹಾಗೆ? ಇತಿಹಾಸ ನಾವು ನಿಮಗೆ ಗೊತ್ತು ಇದೆಯಲ್ಲ. ಹಾಂ ಸರ್. ಹಾಂ ಸರ್. ಎಲ್ಲ ಕಡೆಯಲ್ಲೂ ಈ ಥರ ಸಿಗಲ್ಲ. ಹಾಂ ಸರ್. ಮತ್ತು ಸಂಜೀವಿನಿ ಬೆಟ್ಟ ಅಂತಲೂ ಕರೀತಾರಲ್ವ ಸರ್? ಬೆಟ್ಟ ಅಂತಲೇ ಇದನ್ನೇ ಹಾಂ ಸರ್. ಈ ಗಿಡ ಮೂಲಿಕೆಗಳ ಏನು ಸೊಪ್ಪು ತಗೊಂಡೋಗಿ ಮನೆಯಲ್ಲಿ ಬೇಯಿಸಿ
ಹಾಂ ಸರ್ ತುಂಬ ಒಳ್ಳೆಯದು. ಹಾಂ ಸರ್. ಅದರಲ್ಲೆಲ್ಲ ಔಷಧಿ ಗುಣಗಳಿವೆ. ಹಾಂ ಸರ್. ಮತ್ತು ಎಷ್ಟು ಗಂಟೆಗೆ ಬಂದ್ರಿ ಸರ್ ನೀವು? ನಾವು ಈಗ 4:15 ಹತ್ತಿದ್ದು. ಬೆಳಗಿನ ಜಾವ 4:15ಗೆ ಹತ್ತಿದ್ರಿ. ಮತ್ತು ಸ್ನಾನ ಆಯಿತು? ಸ್ನಾನ ಏನು ಚಳಿ ನೀರೇನು ಚಳಿ ಅನ್ಸಲ್ವಾ ಸರ್? ಹಾಂ, ಅಲ್ಲಿಂದ 10 ಮಂದಿ ಇರ್ತೀವಲ್ಲ, ಅದೇ ಅಷ್ಟೇ ರಿಲ್ಯಾಕ್ಸ್ ಆಯ್ತು. ಖಂಡಿತ ಸರ್. ಮತ್ತು ಅಷ್ಟೇ ಪ್ಯೂರಿಟಿ ಇದೆ ಅಲ್ವಾ ಸರ್ ನೀರು? ಹಾಂ ಸರ್. ಥ್ಯಾಂಕ್ ಯು ಸರ್. ಬೇಸಿಗೆ ಕಾಲದಲ್ಲೂ ನೀರು ಇದೆ. ಹಾಂ, ಬೇಸಿಗೆಲ್ಲ ಒಳ್ಳೆ ಬೇಸಿಗೆ. ಹಾಂ ಸರ್, ಅದೇ ಆದರೂ ನೀರಿದೆ ಅಂದರೆ ನಿಜ. ಪ್ರಕೃತಿ ನೋಡ್ರಿ ಏನು ಚೆನ್ನಾಗಿದೆ, ಒಳ್ಳೆ ಅಲ್ವಾ? ಹಾಂ ಸರ್. ಎಷ್ಟೇ ಆಯಾಸ ಆದ್ರೂ ಇಲ್ಲಿಗೆ ಬಂದಿದ ತಕ್ಷಣ ಒಂಥರ ರಿಲ್ಯಾಕ್ಸ್ ಆಗ್ಬಿಡ್ತೀವಿ. ಮತ್ತು ದೇವ್ರು ನೋಡಿದ್ರು ಅಷ್ಟೇ ಒಂಥರ ಆನಂದ ಆಗುತ್ತೆ ಬಿಡಿ ಸರ್ ಅಲ್ವಾ? ತುಂಬ ಚೆನ್ನಾಗಿದೆ. ಓಕೆ, ಧನ್ಯವಾದ ಸರ್. ಥ್ಯಾಂಕ್ ಯು. ನೋಡಿ, ಸ್ವಾಮೀಜಿಗಳು ಇನ್ನೇನು ಬೆಟ್ಟ ಹತ್ತಿ ಮೇಲಕ್ಕೆ ಬರ್ತಾ ಇದ್ದಾರೆ. ದೇವಸ್ಥಾನ ಹತ್ತತ್ರ ಬಂದುಬಿಟ್ಟಿದ್ದಾರೆ. ನೆಕ್ಸ್ಟು ವಿಶೇಷ ಪೂಜಾ ಕಾರ್ಯಕ್ರಮಗಳು ಸ್ವತಃ ಸ್ವಾಮೀಜಿಗಳವರೇ ನೆರವೇರಿಸ್ಕೊಡ್ತಾರೆ. ಬನ್ನಿ ಮುಂದೆ ನೋಡೋಣ. ನೋಡಿ, ಸ್ವಾಮೀಜಿಯವರು ದೇವಾಲಯದೊಳಗೆ ಹೋಗ್ತಾ ಇದ್ದಾರೆ. ನೆಕ್ಸ್ಟು ಅಲ್ಲಿ ಸ್ನಾನ ಮಾಡಿ ನೆಕ್ಸ್ಟು ವಿಶೇಷ ಪೂಜಾ ಕಾರ್ಯಕ್ರಮಗಳು ಸ್ವತಃ ಸ್ವಾಮೀಜಿಯವರೇ ನೆರವೇರಿಸ್ಕೊಡ್ತಾರೆ. ತುಂಬ ವಿಶೇಷವಾಗಿರುತ್ತೆ. ಮುಂದಿನ ಭಾಗದಲ್ಲಿ ತೋರಿಸ್ತೀನಿ, ಮಿಸ್ ಮಾಡ್ದಲೇ ಎಲ್ಲ ನೋಡಿ.